ನೋಡಿ, ನನಗಂತೂ ಬಜೆಟ್ ಮೇಲೆ ಏನೂ ನಿರೀಕ್ಷೆ ಇಲ್ಲ. ಇದು ಕಳೆದ 10 ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ. ಮಧ್ಯಮ ವರ್ಗ ಅಂತ ಒಂದು ಏನು ವರ್ಗ ಇತ್ತು ಅದು ಇಲ್ಲ, ಸಂಪೂರ್ಣವಾಗಿ ನಿರ್ನಾಮ ಆಗಿದೆ. ರೈತರು ಇವತ್ತು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು SMEಸು MSMEಸು ಸಂಪೂರ್ಣವಾಗಿ ಕುಸಿದೋಗಿದೆ. ಕೋವಿಡ್ ಆದ ನಂತರ ಏನು ಸಾಲಗಳು ಜಾಸ್ತಿ ಆಗಿವೆ, ಅದಕ್ಕೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಪರಿಹಾರ ಸಿಕ್ಕಿಲ್ಲ. ಉದ್ಯೋಗ ಸೃಷ್ಟಿ ಮಾಡುವಂಥ ಯಾವುದೇ ಯೋಜನೆಗಳು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿಲ್ಲ. ಮತ್ತು ಕರ್ನಾಟಕಕ್ಕಂತೂ ವಿಪರೀತ ಅನ್ಯಾಯ ಮುಂಚೆಯಿಂದನೂ ಕೂಡ. ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ IT ಪೇಯರ್ಸ್. GST ಕಲೆಕ್ಷನ್ ಹೈಯೆಸ್ಟ್ ಇದೆ, FDI ಸೆಕೆಂಡ್ ಹೈಯೆಸ್ಟ್. ಇವತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮ್ಗೆ ಎಷ್ಟು ಬರ್ತಾ ಇದೆ? ನಾವು 100 ರೂಪಾಯಿ ಕೊಟ್ಟರೆ ನಮಗೆ 12 ರೂಪಾಯಿ ಬರ್ತಾಯಿದೆ. UPದವರಿಗೆ 132 ರೂಪಾಯಿ ಹೋಗ್ತಾಯಿದೆ. ಬಿಹಾರದವರಿಗೆ 178 ರೂಪಾಯಿ ಹೋಗ್ತಾಯಿದೆ. ನಾವೆಲ್ಲಿ ಹೋಗಬೇಕು? ನಾವೇನು 100 ರೂಪಾಯಿನಲ್ಲಿ 100 ರೂಪಾಯಿ ವಾಪಸ್ ಕೊಡಿ ಅಂತ ಇಲ್ಲ. ಅಟ್ಲೀಸ್ಟ್ ಒಂದು 25-35 ರೂಪಾಯಿ ವಾಪಸ್ ಕೊಟ್ಟರೆ ನಾವೇನು ಮಾಡ್ತೀವಿ? ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ. ಆ ಇನ್ಫ್ರಾಸ್ಟ್ರಕ್ಚರಿಂದ ಯಾರು ಉದ್ಯೋಗ ಸೃಷ್ಟಿಯಾಗುತ್ತೆ? ಇವತ್ತು ಇಡೀ ಭಾರತ ದೇಶವನ್ನು ನಾವು ಸಮರ್ಥವಾಗಿ ನಡ್ಸ್ಕೊಂಡು ಹೋಗ್ತಾಯಿವಿ. ಹೈಯೆಸ್ಟ್ ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಯಾವುದೇ ರೀತಿಯಾದಂಥ ಇವರು ನೆರವು ನೀಡೋದಿಲ್ಲ ಅಂದರೆ ಇನ್ನು ಯಾರಿಗೆ ನೀಡ್ತಾರೆ ಇವರು? ನನಗಂತೂ ಈ ಬಜೆಟ್ಟಿಂದ ಏನೂ ನಿರೀಕ್ಷೆ ಇಲ್ಲ. ಕಳೆದ 10 ವರ್ಷದಿಂದ ನಾವು ನೋಡ್ಕೊಂಡು ಬಂದೀವಿ. ಅದರ ಆಧಾರದ ಮೇಲೆ ನಾನು ಮಾತಾಡ್ತೀನಿ. ಸಿದ್ದರಾಮಯ್ಯನವರು ನಾವು ಕಳೆದ ಬಾರಿ ಕೇಳಿದ್ದೇ ಇನ್ನೂ ನಮಗೆ ಬಂದಿಲ್ಲ. ನೋಡಿ, ಹಲವಾರು ಬಾರಿ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮನವಿ ಪತ್ರಗಳನ್ನು ಅಲ್ಲದೆ ನಾವು ಹೋಗಿ ನಮ್ಮ ಹಕ್ಕಿಗೆ ಪ್ರತಿಭಟನೆ ಮಾಡಿರೋ ಉದಾಹರಣೆ ಇದೆ. ಆದರೂ ಕೂಡ ಇವರು ಕೊಡಲ್ಲ ಅಂದರೆ ಅವರೇನು ನಮ್ಮ ಮೇಲೆ ಉಪಕಾರ ಮಾಡ್ತಾಯಿದ್ದಾರೆ ರೀ. ನಮ್ಮ ಬೆವರು ಬೇಕು ಅವರಿಗೆ, ನಮ್ಮ ದುಡಿಮೆ ಬೇಕು ಅವರಿಗೆ. ಅದಕ್ಕೆ ತಕ್ಕಂಗೆ ನಮಗೆ ಫಲ ಕೊಡಿ, ನಮಗೇನಾದರೂ ಸ್ವಲ್ಪ ನೆರವು ಕೊಡಿ ಅಂತ ಕೇಳೋ ತಪ್ಪ ಹೇಳಿ? ನಾವು ನಮ್ಮಿಂದ ತಾನೇ ಇವತ್ತು ದೇಶ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ತಾಯಿದೆ. ಅದಕ್ಕೆ ನೀವು ನಮಗೆ ಎನ್ಕರೇಜ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚು ಕೆಲಸ ಮಾಡ್ತೀವಿ. ಕನ್ನಡಿಗರು ದುಡಿಲಿಕ್ಕೆ ತಯಾರಿದ್ದೇವೆ. ಆದರೆ ಕೇಂದ್ರ ಸರ್ಕಾರದಿಂದ ಏನೂ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಈಗ ನೀವು ನಮ್ಮ ಮನೆಗೆ ಬರಬಾರ್ದು, ನಾವು ಅವ್ರ ಮನೆಗೆ ಹೋಗಲೇಬಾರ್ದಾ? ಇದು ಒಳ್ಳೆ ಕಥೆ ಆಯ್ತಲ್ರಿ. ನಾವಂತೂ 2-3 ದಿನಕ್ಕೆ ಒಂದು ಸರಿ ಹೋಮ್ ಮಿನಿಸ್ಟರ್ ಅವ್ರ ಮನೆಯಲ್ಲೇ ಇರ್ತೀನಿ. ನಮ್ಮ ಮನೆ ಹಿಂದೆನೇ ಇರೋದವರು. ಈಗ ಎಲ್ಲರೂ ಸೇರಿ ನಾವು ಪಕ್ಷದವರು ಕೂಡಬಾರ್ದು, ಟೀನು ಕುಡಿಬಾರ್ದು ಅಂದರೆ ಏನಪ್ಪ? ಈಗ ನಿಮ್ಮ ತಪ್ಪಿಸ್ಕೊಂಡೇ ಓಡಾಡಬೇಕಂದ್ರೆ ಹೆಂಗೆ ಆಗ್ತದೆ? ಈಗ ಲಾಸ್ಟ್ ಟೈಮ್ ದಲಿತ ಶಾಸಕರ ಮೀಟಿಂಗು ಅಥವಾ ಡಿನ್ನರ್ ಪಾರ್ಟಿ ನೋಡಿ, ಇವೆಲ್ಲ ಅಪ್ರಸ್ತುತ. ಭಾಳ ಸ್ಪಷ್ಟವಾಗಿ ಪರಮೇಶ್ವರ್ ಸಾಹೇಬರು ಇದ್ರ ಬಗ್ಗೆ ಹಿಂದೆ ಕ್ಲಾರಿಟಿ ಕೊಟ್ಟಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ದಯವಿಟ್ಟು ಕರ್ನಾಟಕಕ್ಕೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ತಾವು ದಯವಿಟ್ಟು ಧ್ವನಿ ಎತ್ತಿ, ಮಾಧ್ಯಮ ಸ್ನೇಹಿತರು. ನಾವೆಲ್ಲೂ ಹೋಗಲ್ಲ. ಇನ್ನು 3.5 ವರ್ಷ ನಾವು ಇಲ್ಲೇ ಇದ್ದೇ ಆಡಳಿತ ಚೆನ್ನಾಗಿ ಕೊಡ್ತೀವಿ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ದಯವಿಟ್ಟು ಸ್ವಲ್ಪ ನಮ್ಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಸ್ವಲ್ಪ ನೀವು ಹೇಳಿದ್ರೆ ಜನರಿಗೆ ಗೊತ್ತಾಗ್ತದೆ ನಮ್ಗೆ ಆಗ್ತಾ ಇರೋ ಅನ್ಯಾಯ. ಈಗ ಇನ್ನೊಂದು ಕಡೆ ನಿಮ್ಮ ತಂದೆಯವ್ರ ಮೊನ್ನೆ ಹೇಳಿದ ಮಾತು ಭಾಳ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಬಡತನ ನಿವಾರಣೆ ಆಗುತ್ತಾ? ಅದಕ್ಕೆ ಏನಂದ್ರು BJPಯವರು ಹಿಂದೂ ವಿರೋಧಿ ಅಂತ. ನೋಡಿ, ನಮ್ಮ ದೇಶದಲ್ಲಿ 4 ಪ್ರಮುಖವಾದಂಥ ಧರ್ಮಗಳು ಹುಟ್ಟಿವೆ. ಯಾವ್ದು? ಬುದ್ಧಿಸಮು, ಜೈನಿಸಮು, ಸಿಕ್ಕಿಸಮು ಮತ್ತು ನಮ್ಮ ಕರ್ನಾಟಕದಲ್ಲಿ ಲಿಂಗಾಯತ ಧರ್ಮನೂ ಹುಟ್ಟಿದೆ. ಹೌದಾ ಇಲ್ಲ? ಇವೆಲ್ಲ 4 ಧರ್ಮ ಹುಟ್ಟಿದ್ದು ಯಾವ ಧರ್ಮದ ವಿರುದ್ಧ? ಯಾವ ಆಚರಣೆ ವಿರುದ್ಧ? ಯಾವ ಗ್ರಂಥಗಳ ವಿರುದ್ಧ? ಯಾವುದರಲ್ಲಿ ಸಮಾನತೆ ಇರಲಿಲ್ಲ, ಯಾವುದರಲ್ಲಿ ಸ್ವಾಭಿಮಾನದ ಬದುಕಿರಲಿಲ್ಲ, ಅದ್ರ ವಿರುದ್ಧ ತಾನೇ ಹುಟ್ಟಿದ್ದು 4 ಧರ್ಮಗಳು. ಅಂದರೆ ನಾವೆಲ್ಲರೂ ಆ್ಯಂಟಿ ನ್ಯಾಷನಲ್ಸಾ? ಅಂದರೆ ಬಸವಣ್ಣವರು ದೇಶದ್ರೋಹಿನ? ಅಂದರೆ ಬಸವಣ್ಣನವರು ಆ್ಯಂಟಿ ಹಿಂದೂನಾ? ಏನು ನಡೀತಾ ಇದೆ ರೀ? ಸ್ವಲ್ಪನ ಇವರಿಗೆಲ್ಲ ಕಾಮನ್ ಸೆನ್ಸ್ ಇದೆಯಾ? ಖರ್ಗೆ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದು, ನೀವು ಗಂಗಾ ಸ್ನಾನ ಮಾಡಿದ್ರೆ ನಿಮ್ಮ ಪಾಪ ತೊಳಿಲಿಕ್ಕಾಗಲ್ಲ. ಬರೀ ಗಂಗಾ ಅಷ್ಟೇ ಅಲ್ಲ, ದೇಶದ ಯಾವುದೇ ಪವಿತ್ರ ನದಿನಲ್ಲೂ ಕೂಡ ಇವರು ಹೋಗಿ ಡುಬ್ಕಿ ಹಾಕಿದ್ರೆ ಇವ್ರ ಪಾಪದ ಪರಿಹಾರ ಆಗೋದಿಲ್ಲ. ಬಡತನ ನಿರ್ಮೂಲನೆಗೆ ನಮಗೆ ಈ ಆಯವ್ಯಯದಲ್ಲಿ ನಾವು ದುಡಿತಾ ಇರೋದಕ್ಕೆ ರೊಕ್ಕ ಕೊಡ್ರಿ, ಸಾಕಾಗಿದೆ. ಅದು ಇದು ಬಿಟ್ಟು ನೀವು ಮಾತು ಎತ್ತಿದ್ರೆ ನೀವು ದೇಶದ್ರೋಹಿ. ಇವ್ರು ಯಾರು ರೀ ನಮ್ಮ ದೇಶದ್ರೋಹಿ ಸರ್ಟಿಫಿಕೇಟ್ ಕೊಡೋಕ್ಕೆ? ಇವ್ರದ್ದೇನಿತ್ತು ಕೊಡುಗೆ? ಯಾವುದಕ್ಕೆ? ಅವರ ಕೆಲಸ ಏನಿದೆ? ನಿನ್ನೆ ಎಕನಾಮಿಕ್ ಸರ್ವೆ ರಿಪೋರ್ಟ್ ಬಂತಲ್ರಿ, ಅದು ಮುಚ್ಚಾಕ್ಲಿಕ್ಕೆ ಇವೆಲ್ಲ ಬೇಕಲ್ಲ. ಬಡತನ ಎಷ್ಟಿದೆ ಮುಚ್ಚಾಕ್ಲಿಕ್ಕೆ ಬೇಕು.
ಇವತ್ತು ಆರ್ಥಿಕ ಪರಿಸ್ಥಿತಿ ಏನಾಗ್ತಾ ಇದೆ ಮುಚ್ಚಾಕ್ಲಿಕ್ಕೆ ಬೇಕು, ಚೈನಾ ಬಗ್ಗೆ ಮುಚ್ಚಾಕ್ಲಿಕ್ಕೆ ಬೇಕು, ಪಾಪ ಟ್ರಂಪ್ ಅವ್ರು ಇನ್ವಿಟೇಷನ್ನೂ ಕೊಟ್ಟಿಲ್ಲ, ಅದು ಮುಚ್ಚಾಕ್ಲಿಕ್ಕೆ ಬೇಕು. ಅದಕ್ಕೆ ಅಲ್ವಾ ಇದೆಲ್ಲ ನಡೀತಾ ಇರೋದು. ನೋಡಿ ಅದನ್ನು ಹೇಳ್ತಾ ಇಲ್ವಾ, ಎಕನಾಮಿಕ್ ಸರ್ವೇನ ಮುಚ್ಚಾಕ್ಲಿಕ್ಕೆ ಏನಂತ ಹೇಳಿದ್ರು. ಪಾಪ ಅವರು ಅಷ್ಟೊತ್ತು ನಿಂತಿದ್ದಾರೆ, ಅವರು ಕೂಡ ವಯಸ್ಸಾಗಿದೆ. ಒಬ್ಬ ರಾಷ್ಟ್ರಪತಿಗಳಿಗೆ ಅಷ್ಟೊಂದು ಭಾಷಣ ಮಾಡಿಸೋದು ಅಂತ ಹೇಳುತ್ತಪ್ಪ. ಪುವರ್ ಥಿಂಗ್ ಅಂತ ಹೇಳಿದ್ರೆ ಈಗ ಅಯ್ಯೋ ಪಾಪ ಅನ್ನಲ್ವ ನಾವು? ಹೌದಾ ಇಲ್ಲ? ಈಗ ಮಾನ್ಯ ಮುಖ್ಯಮಂತ್ರಿಗಳು 3.5 ತಾಸು ಭಾಷಣ ಮಾಡಿದ್ರು ಹೋದ ಬಾರಿ ಬಜೆಟ್ ಸಂದರ್ಭದಲ್ಲಿ. ನಾವೆಲ್ಲ ಅರೆ ಪಾಪ 3.5 ತಾಸು ನಿಂತಿರಿ, ಅದು ಇಂಗ್ಲೀಷ್ನಲ್ಲಿ ಅನುವಾದನೆ ಮಾಡಿರಿ. ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕ್ರಿ ನಾವು? ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಹೇಳಿ ನೀವೇ? ನಮ್ಮ ದೇಶದ ಸ್ಥಿತಿಗತಿ ಮೇಲ ಏನು ಇಂಥ ಇದ್ರ ಮೇಲೆ BJP ಅವರಿಗೆ ಏನೂ ಸಿಗ್ತಾ ಇಲ್ಲ ಅಂದರೆ ಇದಕ್ಕೆಲ್ಲ ಇಂಥ ಫಾಲ್ತು ಇದಕ್ಕೆ ಇವ್ರು ಕೊಡ್ತಾರೆ. ಯಾವುದ್ರಿ ಯಾವುದು ನೋಡಿ ಸರಿ, ಖರ್ಗೆ ಸಾಹೇಬ್ರದಾದಂಥ ಒಂದು ನಂಬಿಕೆ ಅವ್ರದ್ದಿದೆ. ಬುದ್ಧ ಬಸವ ತತ್ವವನ್ನು ನಂಬ್ತಾರೆ, ಸಂವಿಧಾನವನ್ನು ನಂಬ್ತಾರೆ. ಅಲ್ಲಿ ನಿಮ್ಮ ಹಿಂದೆ ನಿಂತಿರೋದು ಅವರು ಒಂದು 15-20 ವರ್ಷ ನಮ್ಮ ಕಡೆ ಕೆಲಸ ಮಾಡೋದು. ನಮ್ಮ ತಾಯಿಯವ್ರು ಧಾರ್ಮಿಕರದ, ಅವ್ರ ಆಚರಣೆ ಅವರಿಗೆ, ಇವ್ರ ಆಚರಣೆ ಇವರಿಗೆ. ಅವ್ರ ಆಚರಣೆ ನಮ್ಮ ಮೇಲೂ ಹೀರಿಲ್ಲ, ನನ್ನ ಆಚರಣೆ ನನ್ನ ಮಕ್ಕಳ ಮೇಲೂ ಹೀರೋದಿಲ್ಲ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ನಿಮ್ಮ ಭಕ್ತಿ ನಿಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಕ್ತಿ ಇರಬೇಕು, ಆಧ್ಯಾತ್ಮಕವಾಗಿರಬೇಕು, ನಿಮ್ಮ ಮನಃಶಾಂತಿಗಿರಬೇಕು. ಆದರೆ ಆ ಭಕ್ತಿ ವ್ಯಕ್ತಿ ಮೇಲೆ ಬಂದರೆ ಅವ್ರು ಸರ್ವಾಧಿಕಾರಿ ಆಗ್ತಾರಂತ. ಯಾರ ಬಗ್ಗೆ ಹೇಳಿದ್ರೆ ನೀವೇ ತಿಳ್ಕೊಂಡು ಸಾಕಪ್ಪ. ಇಡಿ ಈಸ್ ನಾಟ್ ಇನ್ ಪರ್ವ್ಯೂ. ಏನಕ್ಕೆ ಮಾಡ್ತಾ ಇದ್ದಾರೆ? ವೇರ್ ಇಸ್ ಮನಿ ಲಾಂಡ್ರಿಂಗ್ ಅಂತ ಏನಾದರೂ ಹೇಳಿದಾರ? ಏನೂ ಇಲ್ಲ. ಆಮೇಲೆ ಹೆಂಗೆ ಲೀಕ್ ಆಗ್ತಾ ಇದೆ ಇಡಿ ರಿಪೋರ್ಟು? ಈಗ ವಿಜೇಂದ್ರ ಅವ್ರದ್ದು ಕೂಡ ಅವರ ಅಫಿಡವಿಟ್ನಲ್ಲಿ ECIR ಕಂಪ್ಲೇಂಟ್ ಇದೆ. ಅದು ಸಿಕ್ಕಿದೆಯಾ ನಿಮಗೆ? ಇಲ್ಲಿ ಇಷ್ಟೊಂದು ಜನ ಇದ್ದೀರಲ್ಲ, ನಿಮ್ಮ ಮೂಲಗಳಿಂದ ಒಬ್ಬರಿಗಾನ ಸಿಕ್ಕಿದೆಯಾ? ಮನಿ ಲಾಂಡ್ರಿಂಗ್ ಆ್ಯಕ್ಟು ವಿಜೇಂದ್ರ ಅವರ ಅಫಿಡವಿಟ್ ಮೇಲೆ ಇದೆ. ಒಪ್ತೀರಾ? ಡ್ಯೂ ಯು ನೋ ದ ಡೀಟೇಲ್ಸ್? ನೋ. ಸಿದ್ದರಾಮಯ್ಯ ಅವ್ರದ್ದೆಲ್ಲ ಹೆಂಗೆ ಆಚೆ ಬರ್ತಾ ಇದೆ? ಇದೆಲ್ಲನೂ ಕೂಡ ಪೂರ್ವ ನಿಯೋಜಿತ, ಪ್ರೀ ಪ್ಲ್ಯಾಂಡ್. ಇವ್ರು ಅಷ್ಟಿದ್ದಿದ್ರೆ ಬಿಡ್ತಾ ಇದ್ರೇನ್ರಿ? ಅಲ್ಲಿ ಇಬ್ಬರಿದಾರಲ್ಲ, ಕೂತಿದಾರಲ್ಲ. ಓಕೆ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.